ಲವ್ ಎಟ್ ಫಸ್ಟ್ ಸೈಟ್ ಮತ್ತು ಕೊಲೆಯ ಕಥೆ. ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ನಮ್ಮ ಇವತ್ತಿನ ಸ್ಟೋರಿಯ ಕಥಾ ನಾಯಕಿಯರಿಬ್ಬರು ಒಂದೇ ವ್ಯಕ್ತಿಯನ್ನು ಪ್ರೀತಿಸ್ತಾರೆ. ಅವರಿಬ್ಬರು ಅಮ್ಮ ಮಗಳು. ಸ್ವಲ್ಪ ಕನ್ಫ್ಯೂಸ್ ಆಯಿತು ಅಲ್ವಾ? ಪೂರ್ತಿ ಕಥೆ ಕೇಳಿ ಗೊತ್ತಾಗುತ್ತೆ. ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಒಬ್ಬ ಮಹಿಳೆ ಖಾಸಗಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರು. ಒಂದಿನ ಆ ಮಹಿಳೆ ತನ್ನ ಮಗಳನ್ನು ಬ್ಯಾಂಕ್ಗೆ ಕರ್ಕೊಂಡು ಹೋಗ್ತಾಳೆ. ಅವಳ ಮಗಳನ್ನು ನೋಡಿದ ಬ್ಯಾಂಕ್ ಮ್ಯಾನೇಜರ್ಗೆ ಲವ್ ಎಟ್ ಫಸ್ಟ್ ಸೈಟ್ ಆಗುತ್ತೆ. ಅಂದರೆ ಅವಳನ್ನು ನೋಡಿ ಮೊದಲ ನೋಟದಲ್ಲೇ ಇಷ್ಟಪಡ್ತಾನೆ. ಬಟ್ ವಿಚಿತ್ರ ಅಂದರೆ ಆ ಬ್ಯಾಂಕ್ ಮ್ಯಾನೇಜರ್ನ ಅವಳ ಅಮ್ಮ ಸೀಕ್ರೆಟಾಗಿ ಲವ್ ಮಾಡ್ತಿರ್ತಾಳೆ. ಕೆಲವು ತಿಂಗಳ ಬಳಿಕ ಒಂದು ಕೊಲೆ ನಡೆದು ಹೋಗುತ್ತೆ. ಹಾಗಾದರೆ ಏನಿದು ಸ್ಟೋರಿ? ಕೊಲೆಯಾದವನು ಯಾರು? ಕೊಲೆ ಮಾಡಿದ್ಯಾರು? ಏನಿದು ಅಮ್ಮ ಮಗಳ ಟ್ರಯಾಂಗಲ್ ಲವ್ ಸ್ಟೋರಿ? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ. ನಾನು ಸಮೀನಾ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ತೆಲಂಗಾಣದ ಜೋಗುಲಾಂಬ ಜಿಲ್ಲೆಯ ಗಡ್ವಾಲ್ನ ರಾಜಬೀದಿ ನಗರ್ನಿಂದ. ಇಲ್ಲಿ 32 ವರ್ಷದ ತೇಜೇಶ್ವರ್ ಅನ್ನೋ ಹುಡುಗ ಅಪ್ಪ ಅಮ್ಮ ತಮ್ಮನ ಜೊತೆ ಹಾಯಾಗಿ ಜೀವನ ಸಾಗಿಸ್ತಾ ಇದ್ದ. ತೇಜೇಶ್ವರ್ ಒಬ್ಬ ಪ್ರೈವೇಟ್ ಸರ್ವೇಯರ್ ಆಗಿ ಕೆಲಸ ಮಾಡ್ತಿದ್ದ. ಮದುವೆ ವಯಸ್ಸಾಗ್ತಾ ಇದೆ ಅಂತ ಇವನಿಗೆ ಮನೆಯವರು ಹುಡುಗಿ ನೋಡ್ತಿರ್ತಾರೆ. ಆಗ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಕಲ್ಲೂರ್ನಲ್ಲಿ ಒಂದು ಹುಡುಗಿ ಇದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಅವಳ ಹೆಸರು ಐಶ್ವರ್ಯ. ವಯಸ್ಸು 23. ನೋಡೋಕೆ ತುಂಬ ಚೆನ್ನಾಗಿ ಮುದ್ದಾಗಿದ್ದಾಳೆ. ಒಳ್ಳೆ ಮನೆತನದವರು ಅಂತ ಯಾರೋ ಹೇಳ್ತಾರೆ. ಆಗ ತೇಜೇಶ್ವರ್ ಕುಟುಂಬದವರು ಐಶ್ವರ್ಯ ಮನೆಗೆ ಹೋಗ್ತಾರೆ. ಹುಡುಗಿ ಎಲ್ರಿಗೂ ಇಷ್ಟ ಆಗ್ತಾಳೆ. ತೇಜೇಶ್ವರ್ಗೂ ಐಶ್ವರ್ಯ ಇಷ್ಟ ಆಗ್ತಾಳೆ. ಎರಡೂ ಕುಟುಂಬದ ಹಿರಿಯರು ಕೂತ್ಕೊಂಡು ಕೊಡೋದು ತಗೊಳ್ಳೋದು ಮಾತಾಡಿ ಮದುವೆ ಮಾತುಕತೆ ಮುಗಿಸ್ತಾರೆ. ಸಂಬಂಧ ಫಿಕ್ಸ್ ಆಗುತ್ತೆ. ಅರ್ಚಕರನ್ನು ಕರೆದು ಒಂದು ಒಳ್ಳೆ ಮುಹೂರ್ತ ತೆಗೆಸ್ತಾರೆ. 2 ಡೇಟ್ ಸಿಗುತ್ತೆ. ಒಂದರಲ್ಲಿ ಎಂಗೇಜ್ಮೆಂಟ್, ಇನ್ನೊಂದರಲ್ಲಿ ಮದುವೆ ಅಂತ ಡಿಸೈಡ್ ಮಾಡ್ತಾರೆ. ಆವತ್ತು 13 ಫೆಬ್ರವರಿ 2025 ಐಶ್ವರ್ಯ ಮತ್ತು ತೇಜೇಶ್ವರ ಎಂಗೇಜ್ಮೆಂಟ್ ಆಗುತ್ತೆ. ಇದೇ ಫಂಕ್ಷನ್ಗೆ ಒಂದು ಫ್ಯಾಮಿಲಿ ಬಂದಿರುತ್ತೆ. ಅದು ತೇಜೇಶ್ವರ್ ಸಂಬಂಧಿಕರ ಫ್ಯಾಮಿಲಿ. ಐಶ್ವರ್ಯಳನ್ನು ನೋಡಿದ ಕೂಡಲೇ ಅವರು ಶಾಕ್ ಆಗಿಬಿಡ್ತಾರೆ. ಕೂಡಲೇ ತೇಜೇಶ್ವರ್ ತಂದೆ ತಾಯಿ ಹತ್ರ ಹೋಗಿ ಈ ಹುಡುಗಿ ಬಗ್ಗೆ ವಿಚಾರಿಸಿದ್ರಾ, ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ರಾ ಅಂತ ಕೇಳ್ತಾರೆ. ಅದಕ್ಕವರು ಯಾಕೆ, ಏನಾಯಿತು ಅಂತ ಗಾಬರಿಯಾಗಿ ಕೇಳ್ತಾರೆ. ಆ ಮಹಿಳೆ ಮತ್ತು ಈ ಹುಡುಗಿ ಸರಿ ಇಲ್ಲ, ಇವಳ ಕ್ಯಾರೆಕ್ಟರ್ ಸರಿ ಇಲ್ಲ, ನಿಮ್ಮ ಮಗನಿಗೆ ಈ ಸಂಬಂಧ ಬೇಡ, ಮುರಿದ್ಬಿಡಿ, ಬೇರೆ ಹುಡುಗಿ ನೋಡಿ ನಮ್ಮ ತೇಜೇಶ್ವರ್ಗೆ ಅಂತಾರೆ. ಆದರೆ ಆಲ್ರೆಡಿ ಎಂಗೇಜ್ಮೆಂಟ್ಗೆ ನೆಂಟರಿಷ್ಟರೆಲ್ಲ ಬಂದಿದ್ದಾರೆ, ಈಗ ಸಂಬಂಧ ಮುರ್ಕೊಳ್ಳಿ ಅಂದರೆ ಹೇಗೆ ಅಂತ ಯೋಚಿಸ್ತಾರೆ. ಅಷ್ಟರಲ್ಲಿ ಫಂಕ್ಷನ್ ಎಲ್ಲ ಮುಗಿಯುತ್ತೆ. ಎಲ್ಲರೂ ತಮ್ಮ ತಮ್ಮ ಮನೆಗೂ ಹೋಗ್ತಾರೆ. ಈ ವೇಳೆ ತೇಜೇಶ್ವರ್ ಅಪ್ಪ ಅಮ್ಮ ಮಗನನ್ನು ಕೂರಿಸ್ಕೊಂಡು, ನೋಡಪ್ಪ, ಯಾರೋ ಐಶ್ವರ್ಯ ಬಗ್ಗೆ ಮಾತಾಡಿದ್ರು, ಏನು ಮಾಡೋದು, ನಮಗೂ ಯಾಕೋ ಮನಸ್ಸಿಗೆ ಸಮಾಧಾನ ಆಗ್ತಿಲ್ಲ, ಎಂಗೇಜ್ಮೆಂಟ್ ಮುರಿದು ಬಿಡೋಣ ಅಂತಾರೆ. ನೋಡೋಣ ಇರಿ, ನಾನು ಅವಳ ಜೊತೆ ಒಮ್ಮೆ ಮಾತಾಡ್ತೀನಿ ಅಂತಾನೆ. ಡೈರೆಕ್ಟಾಗಿ ಐಶ್ವರ್ಯಗೆ ಫೋನ್ ಮಾಡ್ತಾನೆ. ಇವತ್ತು ಫಂಕ್ಷನ್ನಲ್ಲಿ ಯಾರೋ ನಿನ್ನ ಬಗ್ಗೆ ಏನೇನೋ ಮಾತಾಡ್ತಾ ಇದ್ರು, ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂದರೆ, ನಾನೂ ಇಷ್ಟ ಇಲ್ಲ ಅಂದರೆ ಇವಾಗಲೇ ಹೇಳಿಬಿಡು, ಎಂಗೇಜ್ಮೆಂಟ್ ಬ್ರೇಕ್ ಮಾಡೋಣ ಅಂತಾನೆ. ಅದಕ್ಕೆ ಐಶ್ವರ್ಯ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ, ಯಾರೋ ಏನೋ ಹೇಳಿದ್ರು ಅಂತ ನೀವು ನನ್ನ ಮೇಲೆ ಡೌಟ್ ಪಡ್ತಾ ಇದ್ದೀರಾ, ನನ್ನ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ, ನನಗೆ ಬೇರೆ ಯಾರೂ ಇಷ್ಟ ಇಲ್ಲ, ಮದುವೆ ಆದರೆ ನಿಮ್ಮ ಜೊತೆನೇ ಮದುವೆ ಆಗೋದು ಅಂತ ಫುಲ್ ಡ್ರಾಮಾ ಮಾಡ್ತಾಳೆ. ಪಾಪ ತೇಜೇಶ್ವರ್ ಆಲ್ರೆಡಿ ಇವಳ ಸೌಂದರ್ಯಕ್ಕೆ ಬೋಲ್ಡ್ ಆಗಿದ್ದ. ಇವಳ ಬಣ್ಣ ಬಣ್ಣದ ಮಾತುಗಳಿಗೆ ಕೋಲೆ ಬಸವನ ಥರ ತಲೆ ಅಲ್ಲಾಡಿಸ್ತಾನೆ. ನಮ್ಮ ರಿಲೇಟಿವ್ಸ್ ಸುಮ್ಮನೆ ಇವಳ ಬಗ್ಗೆ ಸುಳ್ಳು ಹೇಳಿದ್ದಾರೆ, ನಮ್ಮನ್ನು ಕಂಡ್ರೆ ಅವರಿಗೆ ಹೊಟ್ಟೆ ಉರಿ, ಅದಕ್ಕೆ ಮಧ್ಯದಲ್ಲಿ ಬಂದು ಕಡ್ಡಿಯಾಡಿಸಿ ಸಂಬಂಧ ಮುರಿಯೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ಕೋತಾನೆ. ಪಾಪ ತೇಜೇಶ್ವರ್ ಈ ಭೂಮಿ ಮೇಲೆ ನಾನು ಇನ್ನೂ ಕೆಲವು ದಿನದ ಅತಿಥಿ ಮಾತ್ರ ಅನ್ನೋದು ಅವನಿಗೆ ಆಗ ಗೊತ್ತೇ ಆಗಲಿಲ್ಲ. ಇದಾದ ನಂತರ ಐಶ್ವರ್ಯ ಮತ್ತು ತೇಜೇಶ್ವರ್ ಗಂಟೆಗಟ್ಟಲೆ ಫೋನ್ನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆದರೆ ತೇಜೇಶ್ವರ್ ಅಪ್ಪ ಅಮ್ಮ ಮಾತ್ರ ಮಗನಿಗೆ ಈ ಸಂಬಂಧ ಮುರಿದು ಬಿಡು ಅಂತ ಫೋರ್ಸ್ ಮಾಡ್ತಾನೆ ಇದ್ರು. ಅವನ ಮನವೊಲಿಸೋಕೆ ತುಂಬ ಟ್ರೈ ಮಾಡಿದ್ರು. ಆದರೆ ತೇಜೇಶ್ವರ್ ಮಾತ್ರ ಒಪ್ಪಲಿಲ್ಲ. ಇದೆಲ್ಲದರ ಮಧ್ಯೆ ಮದುವೆಗೆ ಒಂದು ಡೇಟ್ ತೆಗೆಸ್ತಾರೆ. 18 ಮೇ 2025 ಮದುವೆಗೆ ಶುಭ ದಿನ ಅಂತ ಅರ್ಚಕರು ಹೇಳ್ತಾರೆ. ಮದುವೆಗೆ ಎರಡೂ ಕುಟುಂಬದವರು ಒಡವೆ, ಸೀರೆ ಸೇರಿದಂತೆ ಶಾಪಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅವತ್ತು 13 ಮೇ 2025 ಮದುವೆ ಹೆಣ್ಣು ಐಶ್ವರ್ಯ ನಾಪತ್ತೆಯಾಗ್ಬಿಡ್ತಾಳೆ. ಈ ವಿಷಯ ಕೇಳಿ ಐಶ್ವರ್ಯ ಅಮ್ಮ ಸುಜಾತ ಫುಲ್ ಟೆನ್ಷನ್ ತಗೋಬಿಡ್ತಾರೆ. ಎಲ್ಲ ಕಡೆ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಅವಳು ಎಲ್ಲೆಲ್ಲಿ ಹೋಗೋ ಚಾನ್ಸಸ್ ಇತ್ತೋ ಅಲ್ಲೆಲ್ಲ ಹುಡುಕ್ತಾರೆ. ಆದರೆ ಅವಳು ಎಲ್ಲೂ ಸಿಗಲ್ಲ. ಹೀಗೆ
13, 14, 15 ಮೂರೂ ದಿನ ಕಳೆದು ಹೋಗುತ್ತೆ. ಮೇ 16ಕ್ಕೆ ಐಶ್ವರ್ಯ ಸಿಗ್ತಾಳೆ. ಅವಳೇ ಮನೆಗೆ ಬರ್ತಾಳೆ. ಅವಳನ್ನು ನೋಡಿದ ಕೂಡಲೇ ಅಮ್ಮ ತಪ್ಕೊಂಡು ಹತ್ಕೊಂಡು, ಅಯ್ಯೋ ಎಲ್ಲಿ ಹೋಗಿದ್ದೆ ಮಗಳೇ, ಮದುವೆ ಇಷ್ಟು ಹತ್ರ ಇದೆ, ಅಂಥದ್ರಲ್ಲಿ ನೀನು ಎಲ್ಲಿಗೆ ಹೋಗ್ಬಿಟ್ಟಿದ್ದೆ ಅಂತ ವಿಚಾರಿಸ್ತಾರೆ. ಆದರೆ ಅವರ ಯಾವ ಪ್ರಶ್ನೆಗಳಿಗೂ ಐಶು ಏನೂ ಉತ್ತರ ಕೊಡಲ್ಲ. ತೇಜೇಶ್ವರ್ ಕೂಡ ಫೋನ್ ಮಾಡ್ತಾನೆ. ಯಾಕೆ ಹೀಗೆ ಹೇಳ್ದೆ ಕೇಳದೆ ಮನೆ ಬಿಟ್ಟು ಹೋಗಿದ್ದೆ, ಈಗಲೂ ಕೇಳ್ತೀನಿ, ನಿನಗೆ ಮದುವೆ ಇಷ್ಟ ಇಲ್ಲ ಅಂದರೆ ಹೇಳಿಬಿಡು ಅಂತಾನೆ. ಅದಕ್ಕೆ ಐಶ್ವರ್ಯ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ನಿಮ್ಮ ಮನೆಯವರು ತುಂಬ ವರದಕ್ಷಿಣೆ ಕೇಳ್ತಾ ಇದ್ದಾರೆ, ನಾವು ಬಡವರು, ಅಷ್ಟೊಂದು ಚಿನ್ನ ದುಡ್ಡು ಎಲ್ಲಿಂದ ತರಬೇಕು, ನಾವು ನಿಮ್ಮ ಡಿಮ್ಯಾಂಡ್ ಪೂರೈಸೋಕೆ ಆಗಲ್ಲ ಅಂತ ಹೊಸ ವರಸೆ ತೆಗಿತಾಳೆ. ಈ ಮಾತು ಕೇಳಿ ತೇಜೇಶ್ವರ್ ಅಪ್ಪ ಅಮ್ಮನ ಜೊತೆ ಜಗಳ ಮಾಡ್ತಾನೆ. ಯಾಕೆ ನೀವು ವರದಕ್ಷಿಣೆ ಕೇಳ್ತಾ ಇದ್ದೀರಾ, ನಾನು ಮದುವೆ ಆದರೆ ಈ ಹುಡುಗಿನೇ ಮದುವೆ ಆಗೋದು, ಇವಳನ್ನು ಬಿಟ್ಟರೆ ನಾನು ಯಾರ ಜೊತೆನೂ ಮದುವೆ ಆಗಲ್ಲ ಅಂತ ದಬಾಯಿಸ್ತಾನೆ. ಆವತ್ತು ಮೇ 18 ಒಂದು ದೇವಸ್ಥಾನದಲ್ಲಿ ಗ್ರ್ಯಾಂಡಾಗಿ ಮದುವೆ ಮಾಡ್ತಾರೆ. ಮದುವೆ ಮಾಡಿಕೊಂಡು ಮನೆ ತುಂಬಿಸ್ಕೋತಾರೆ. ಮನೆಯವರೆಲ್ಲ ಇವರ ಫಸ್ಟ್ ನೈಟ್ಗೆ ತಯಾರಿ ಮಾಡ್ತಾ ಇರ್ತಾರೆ. ಆದರೆ ಐಶು ಇದ್ಯಾವುದರ ಪರಿವೇ ಇಲ್ಲದಂತೆ ಎಲ್ಲರ ಮುಂದೆ ಬೇರೆ ಯಾರ ಜೊತೆನೋ ಆರಾಮಾಗಿ ನಗ್ನಗ್ತಾ ಮಾತಾಡ್ತಾ ಕೂತ್ಕೊಂಡಿದ್ಲು. ಅದು ಅಲ್ಲದೆ ತೇಜೇಶ್ವರ್ ಅವಳನ್ನು ನೋಡಿದರೆ ಅವನಿಗೆ ಆ್ಯಟಿಟ್ಯೂಡ್ನಲ್ಲಿ ಲುಕ್ ಕೊಡ್ತಿದ್ಲು. ಆಗ ತೇಜೇಶ್ವರ್ಗೆ ಅನಿಸುತ್ತೆ, ಬಹುಶಃ ನಾನು ಎಡವಿದೆ ಅನಿಸುತ್ತೆ, ಅಪ್ಪ ಅಮ್ಮ ಹೇಳಿದ್ದು ಸರಿ ಇತ್ತೇನೋ, ಅಪ್ಪ ಅಮ್ಮ ಮಾತು ಕೇಳದೆ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಒಳಗೊಳಗೆ ಬೇಸರ ಪಟ್ಕೋತಾನೆ. ಅವತ್ತು ಫಸ್ಟ್ ನೈಟ್ ನಡೆಯಲ್ಲ. ಹೀಗೆ 1 ತಿಂಗಳು ಆಗೋಗುತ್ತೆ. ಅವತ್ತು 17 ಜೂನ್ 2025 ತೇಜೇಶ್ವರ್ ಮನೆ ಹತ್ರ ಕಾರಲ್ಲಿ 3-4 ಜನ ಬರ್ತಾರೆ. ನಮ್ಮ ಜಮೀನಿನ ಸರ್ವೆ ಮಾಡಿಸ್ಬೇಕು ಬನ್ನಿ ಅಂತಾರೆ. ತೇಜೇಶ್ವರ್ ಪ್ರೈವೇಟ್ ಸರ್ವೇಯರ್ ಆಗಿದ್ದರಿಂದ ಇಂಥ ಜಮೀನು ಸರ್ವೆ ಮಾಡೋಕೆ ಹೋಗಿದ್ದ. ಅದೇ ಇರಬೇಕು ಅಂತ ಕಾರಲ್ಲಿ ಕೂತ್ಕೊಂಡು ಹೋಗ್ತಾನೆ. ಆದರೆ ತಾನು ಹೋಗ್ತಿರೋದು ಸರ್ವೆ ಮಾಡೋಕ್ಕಲ್ಲ, ಜೀವನದ ಸರ್ವೆ ಮುಗಿಸೋಕೆ ಇವರು ಬಂದಿರೋದು ಅಂತ ಈ ಬಡಪಾಯಿಗೆ ಗೊತ್ತಾಗಲ್ಲ. ಆವತ್ತು ಸಂಜೆ ಆದರೂ ಮನೆಗೆ ರಿಟರ್ನ್ ಬರಲ್ಲ. ಅದಕ್ಕೆ ಮನೆಯವರು ಫೋನ್ ಮಾಡ್ತಾರೆ. ಆದರೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಆಗ ತೇಜೇಶ್ವರ್ ತಮ್ಮ ತೇಜ್ವರ್ಧನ್ ಗಡ್ವಾಲ್ ಟೌನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ, ನನ್ನ ಅಣ್ಣ ಬೆಳಗ್ಗೆ ಮನೆಯಿಂದ ಹೋಗಿದ್ದು ಇನ್ನೂ ತನಕ ಬಂದಿಲ್ಲ, ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾನೆ. ಪೊಲೀಸರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅವನು ಎಲ್ಲೂ ಪತ್ತೆ ಆಗಲ್ಲ. ಹೀಗೆ 3 ದಿನ ಕಳೆದು ಹೋಗುತ್ತೆ. ಅವತ್ತು ಜೂನ್ 22, 2025 ಸುಗಲಿಮೆಟ್ಟು ಪನ್ಯಂ ಮಂಡಲ್ ಪೊಲೀಸರಿಗೆ ನದಿ ಪಕ್ಕ ಒಂದು ಶವ ಸಿಗುತ್ತೆ. ಅದು 30ರ ಆಸುಪಾಸಿನ ವ್ಯಕ್ತಿಯ ಮೃತದೇಹ. ವಿಷಯ ತೇಜೇಶ್ವರ್ ಕುಟುಂಬದವರಿಗೂ ತಿಳಿಸ್ತಾರೆ. ಆಗ ತೇಜೇಶ್ ತಮ್ಮ ತೇಜ್ವರ್ಧನ್ ಸ್ಥಳಕ್ಕೆ ಹೋಗ್ತಾನೆ. ಬಾಡಿ ಫುಲ್ ಕೊಳ್ತು ಹೋಗಿತ್ತು. ಅದಕ್ಕೆ ಗುರುತು ಸಿಗ್ತಿರಲಿಲ್ಲ. ಆದರೆ ಅವನ ಕೈ ಮೇಲಿದ್ದ ಅಮ್ಮ ಅನ್ನೋ ಟ್ಯಾಟೂ ಮತ್ತು ಬಟ್ಟೆ ನೋಡಿ ಕೊಲೆಯಾದವನು ತೇಜೇಶ್ವರ್ ಅಂತ ಗುರುತು ಹಿಡಿತಾನೆ. ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಮನೆಯವರಿಗೆ ವಿಷಯ ತಿಳಿಸ್ತಾನೆ. ಪೊಲೀಸರು ದೇಹವನ್ನು ಒಂದು ಪ್ಲಾಸ್ಟಿಕ್ನಲ್ಲಿ ರ್ಯಾಪ್ ಮಾಡಿ ಕರ್ನೂಲ್ನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಬಾಡಿ ಸಿಕ್ಕ ಜಾಗದಲ್ಲಿ ಕೆಲವರು ರಾಜಾ ರಘುವಂಶಿ ಪ್ರಕರಣದ ಬಗ್ಗೆಯೂ ಮಾತಾಡ್ತಾರೆ. ಇದು ಪಾಪ ಹೀಗೆ ಆಗಿರಬೇಕು ಅಂತ ಗೊಣಗಿಕೊಳ್ತಾರೆ. ಪೊಲೀಸರು ತನಿಖೆ ಚುರುಕುಗೊಳಿಸ್ತಾರೆ. PM ರಿಪೋರ್ಟ್ ಬರುತ್ತೆ. ಅದರಲ್ಲಿ ತೇಜೇಶ್ವರ್ನನ್ನು ಒಂದು ಶಾರ್ಪ್ ಚಾಕುಯಿಂದ ಕತ್ತು ಸೀಳಲಾಗಿದೆ ಅಂತ ಹೇಳಲಾಗಿತ್ತು. ಪೊಲೀಸರು ಎಲ್ಲ ಆಯಾಮಗಳಲ್ಲೂ ತನಿಖೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಪೊಲೀಸರಿಗೆ ಯಾವುದೇ ಕ್ಲೂ ಸಿಗಲ್ಲ. ಆಗ ಹೆಂಡತಿ ಐಶ್ವರ್ಯ ಹತ್ರ ಮಾತಾಡೋಕೆ ಮುಂದಾಗ್ತಾರೆ. ವಿಶೇಷ ಅಂದರೆ ಗಂಡ ಸತ್ತಾಗಿಂದ ಇವಳು ಹತ್ತು ಸುಸ್ತಾಗಿದ್ಲು. ಮನೆಗೆ ಬಂದ ಪೊಲೀಸರು ಕೆಲವು ಪ್ರಶ್ನೆ ಕೇಳ್ತಾರೆ. ನಿಮ್ಮಿಬ್ಬರ ಮಧ್ಯೆ ಏನಾದರೂ ಪ್ರಾಬ್ಲಮ್ ಇತ್ತಾ, ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ ಅಂತೆಲ್ಲ ವಿಚಾರಣೆ ಮಾಡ್ತಾರೆ. ಹತ್ಕೊಂಡೆ, ಇಲ್ಲ ನನಗೆ ಯಾರ ಮೇಲೂ ಡೌಟ್ ಇಲ್ಲ ಅಂತಾಳೆ. ಅವಳ ಮೊಬೈಲ್ ನಂಬರ್ ತಗೊಂಡು CDR ತೆಗೆಸ್ತಾರೆ. CDR ರಿಪೋರ್ಟ್ ನೋಡಿದ ಪೊಲೀಸರಿಗೆ ತಮ್ಮ ಅನುಮಾನ ಸರಿಯಾಗಿತ್ತು ಅನ್ನೋ ಕನ್ಫರ್ಮೇಷನ್ ಸಿಕ್ಕಿತ್ತು. ಯಾಕಂದರೆ ಈ ಐಶ್ವರ್ಯ ಒಂದು ನಂಬರ್ಗೆ ಫೋನ್ ಮಾಡಿ ಗಂಟೆಗಟ್ಟಲೆ ಮಾತಾಡ್ತಾ ಇದ್ಲು. ಆ ನಂಬರ್ ನಾವು ಆಗಲೇ ಹೇಳಿದ ಖಾಸಗಿ ಬ್ಯಾಂಕ್ನ ಮ್ಯಾನೇಜರ್ನದ್ದಾಗಿತ್ತು. ಅವನ ಹೆಸರು ತಿರುಮಲ ರಾವ್. ಇವನಿಗೆ 35 ವರ್ಷ. ಇವನಿಗೆ ಮದುವೆನೂ ಆಗಿದೆ. ಐಶ್ವರ್ಯ ತಾನು ಮದುವೆ ಆದಮೇಲೆ ಈ ಬ್ಯಾಂಕ್ ಮ್ಯಾನೇಜರ್ಗೆ 2000ಕ್ಕಿಂತ ಜಾಸ್ತಿ ಕಾಲ್ ಮಾಡಿದ್ದಾಳೆ, ಗಂಟೆಗಟ್ಟಲೆ ಮಾತಾಡಿದ್ದಾಳೆ ಅನ್ನೋದು ರಿಪೋರ್ಟ್ನಲ್ಲಿತ್ತು. ಐಶ್ವರ್ಯಳನ್ನು ಸ್ಟೇಷನ್ಗೆ ಕರೆಸ್ಕೊಳ್ತಾರೆ. ಎದುರು ಕೂರಿಸ್ಕೊಂಡು ತಮ್ಮ ಸ್ಟೈಲ್ನಲ್ಲಿ ಆವಾಜ್ ಹಾಕ್ತಾರೆ. ಯಾರಿದ್ದು ನಿಜ ಹೇಳು, ನಿನಗೂ ಈ ಬ್ಯಾಂಕ್ ಮ್ಯಾನೇಜರ್ಗೂ ಏನು ಸಂಬಂಧ ಅಂತ ಕೇಳ್ತಾರೆ. ಅಲ್ಲಿಂದ ಒಂದು ಲವ್ ಸ್ಟೋರಿ ತೆರೆದುಕೊಳ್ಳುತ್ತೆ. ಸರ್, ನಾನು ಮತ್ತು ಬ್ಯಾಂಕ್ ಮ್ಯಾನೇಜರ್ ತಿರುಮಲ ರಾವ್ ಒಬ್ಬರನ್ನೊಬ್ಬರು ಇಷ್ಟಪಡ್ತಿದ್ವಿ. ಅಮ್ಮನಿಗೆ ನನ್ನ ಪ್ರೀತಿ ವಿಚಾರ ಗೊತ್ತಾಯಿತು. ಅಮ್ಮ ಫೋರ್ಸ್ ಮಾಡಿ ನನ್ನನ್ನು ತೇಜೇಶ್ವರ್ ಜೊತೆ ಮದುವೆ ಮಾಡಿದರು.
ಬಟ್ ನಾವು ಮದುವೆ ನಂತರನೂ ಮಾತಾಡ್ತಾ ಇದ್ವಿ ಅಂತ ಎಲ್ಲವನ್ನ ಹೇಳ್ತಾಳೆ. ಈ ಮಧ್ಯೆ ಪೊಲೀಸರು ತಿರುಮಲ ರಾವ್ನ CDR ಕೂಡ ತೆಗೆಸ್ತಾರೆ. ಈ ವೇಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾಗುತ್ತೆ. ಅದೇನಂದ್ರೆ ಈ ಬ್ಯಾಂಕ್ ಮ್ಯಾನೇಜರ್ ತಿರುಮಲ ರಾವ್ ಐಶ್ವರ್ಯ ಮಾತ್ರ ಅಲ್ಲ, ಇನ್ನೊಬ್ಬಳ ಜೊತೆಗೂ ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಾ ಇದ್ದ. ಅದು ಬೇರೆ ಯಾರೂ ಅಲ್ಲ, ಈ ಐಶ್ವರ್ಯಾಳ ಅಮ್ಮ ಸುಜಾತಾ ಜೊತೆಗೆ. ಅವಳಿಗೆ 50 ವರ್ಷ. ಅಂದರೆ ತಿರುಮಲ ರಾವ್ ಅಮ್ಮ ಮಗಳು ಇಬ್ಬರ ಜೊತೆನೂ ಪ್ರೀತಿ ಆಟ ಆಡ್ತಿದ್ದ. ಇದು ಸುಮಾರು ವರ್ಷಗಳಿಂದ ನಡೀತಾ ಇತ್ತು. ತಕ್ಷಣ ಅಮ್ಮ ಸುಜಾತಾಳನ್ನು ಸ್ಟೇಷನ್ಗೆ ಕರೆಸ್ತಾರೆ, ವಿಚಾರಣೆ ಮಾಡ್ತಾರೆ. ಅಲ್ಲಿಂದ ತೇಜೇಶ್ವರ್ ಕೊಲೆ ಪ್ರಕರಣದ ಪ್ರಮುಖ ಕೊಂಡಿಗಳು ಬಿಚ್ಕೊಳ್ತಾ ಸಾಗುತ್ತೆ. ಇವರಿಬ್ಬರು ಸೇರ್ಕೊಂಡು ತೇಜೇಶ್ವರ್ ಕೊಲೆಗೆ 2 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದಾಗಿ ಹೇಳಿದರು. ತಮ್ಮ ಪ್ಲಾನ್ ಏನಿತ್ತು ಅನ್ನೋದನ್ನು ಹೇಳ್ತಾರೆ. ಕೊಲೆಗೂ ಮುಂಚೆ ತೇಜೇಶ್ವರ್ ಚಲನವಲನಗಳ ಮೇಲೆ ನಿಗಾ ಇಡೋಕೆ ಅವರ ಮೋಟಾರ್ ಸೈಕಲ್ನಲ್ಲಿ GPS ಹಾಕಿಬಿಟ್ಟಿದ್ರು. ಅವನು ಎಷ್ಟೊತ್ತಿಗೆ ಎಲ್ಲೆಲ್ಲಿ ಹೋಗ್ತಾನೆ, ಎಷ್ಟು ಗಂಟೆಗೆ ಮನೆಗೆ ಬರ್ತಾನೆ ಎಲ್ಲ ಸ್ಟಡಿ ಮಾಡಿಕೊಂಡು ಕೊಲೆಗೆ ಸಂಚು ಮಾಡಿದ್ರು ಅಂತ ಹೇಳಿದ್ದಾರೆ. ಅವತ್ತು ಜೂನ್ 22ಕ್ಕೆ 33 ವರ್ಷದ ಕುಮ್ಮರಿ ನಾಗೇಶ್, 30 ವರ್ಷದ ಚಕುಲಿ ಪರಶುರಾಮ್, 25 ವರ್ಷದ ಚಕಲಿ ರಾಜು, 30 ವರ್ಷದ ಮೋಹನ್, 64 ವರ್ಷದ ತಿರುಪತಯ್ಯ ಇವರೆಲ್ಲರೂ ಕಾರಲ್ಲಿ ಮನೆ ಹತ್ರ ಬಂದು ಜಮೀನ್ ಸರ್ವೆ ಮಾಡಬೇಕು ಅಂತ ಹೇಳಿ ತೇಜೇಶ್ವರ್ನನ್ನ ಕರ್ಕೊಂಡು ಹೋದ್ರು. ಮನೆಯಿಂದ ಹೊರಟು ಸ್ವಲ್ಪ ಹೊತ್ತಲ್ಲೇ ತೇಜೇಶ್ವರ್ನನ್ನ ಕುಡುಗೋಲಿಂದ ಕತ್ತು ಸಿಳಿ ಕೊಲೆ ಮಾಡಿದ್ರು. ನಂತರ ಅವನ ಶವವನ್ನು ಬೀಚಪಲ್ಲಿ ಸೇತುವೆಯಿಂದ ನದಿಗೆ ಎಸೆದು ಬಿಟ್ರು. ನಂತರ ಅವನ ಬ್ಯಾಗ್, ಮೊಬೈಲ್ ಎಲ್ಲ ನದಿಯಲ್ಲಿ ಹಾಕಿ ಎಸ್ಕೇಪ್ ಆಗಿಬಿಟ್ರು. ನಾವು ಸುಪಾರಿ ಕಿಲ್ಲರ್ಸ್ಗೆ ತೇಜೇಶ್ವರ್ನ ಬಾಡಿಯನ್ನು ಮಣ್ಣಲ್ಲಿ ಹೂತು ಹಾಕೋಕೆ ಹೇಳಿದ್ವಿ. ಆದರೆ ಅವರು ಆಗಲ್ಲ ಅಂಥೇಳಿ ನದಿಯಲ್ಲಿ ಬಿಸಾಕಿಬಿಟ್ರು. ನದಿಯಲ್ಲಿ ಹಾಕಿದರೆ ಶವ ನೀರಲ್ಲಿ ತೇಲ್ಕೊಂಡು ಕೊಚ್ಕೊಂಡು ಹೋಗ್ಬಿಡುತ್ತೆ ಅಂದ್ಕೊಂಡಿದ್ವಿ. ಆದರೆ ಶವ ಕೊಚ್ಕೊಂಡು ಹೋಗಲಿಲ್ಲ, ಅಲ್ಲೇ ಬಿದ್ದಿತ್ತು ಅಂತ ಅಮ್ಮ ಮಗಳು ತಾವು ಮಾಡಿದ ನೀಚ ಕೃತ್ಯದ ಬಗ್ಗೆ ಪೊಲೀಸರ ಹತ್ರ ಹೇಳ್ತಾರೆ. ಆ್ಯಕ್ಚುಲಿ ಬ್ಯಾಂಕ್ ಮ್ಯಾನೇಜರ್ ತಿರುಮಲ ರಾವ್ಗೆ ನಮ್ಮಿಬ್ಬರನ್ನ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ. ಅವನಿಗೆ 8 ವರ್ಷದ ಹಿಂದೆ ಮದುವೆ ಆಗಿದೆ, ಆದರೆ ಇನ್ನೂ ತನಕ ಮಕ್ಕಳಾಗಿರಲಿಲ್ಲ. ಆದರೆ ನಮ್ಮ ಸಂಬಂಧ ಹೀಗೆ ಮುಂದುವರಿಸ್ಕೊಂಡು ಇರೋಣ ಅಂತ ತೀರ್ಮಾನಿಸಿದ್ವಿ ಅಂತಾರೆ. ಈ ತೇಜೇಶ್ವರ್ ಹೆಸರಲ್ಲಿ ತುಂಬ ಜಮೀನಿತ್ತು. ಆ ಜಮೀನು ತೇಜೇಶ್ವರ್ ಸತ್ ಮೇಲೆ ಐಶ್ವರ್ಯಾಗೆ ಸಿಗೋದ್ರಲ್ಲಿತ್ತು. ಅದಕ್ಕೆ ಜಮೀನಿಗೋಸ್ಕರ ದುರಾಸೆ ಪಟ್ಟು ಮೊದಲು ನೀನು ತೇಜೇಶ್ವರ್ ಜೊತೆ ಮದುವೆ ಮಾಡ್ಕೊ, ಆಮೇಲೆ ಅವನನ್ನು ಕೊಂದುಬಿಡೋಣ ಅಂತ ನಾವು 3 ಜನ ಸೇರಿಕೊಂಡು ಪ್ಲಾನ್ ಮಾಡಿದ್ವಿ ಅಂತ ಅಮ್ಮ ಮಗಳು ಹೇಳಿದ್ರು ಅಂತ ಪೊಲೀಸರು ಹೇಳಿದ್ದಾರೆ. ಅಮ್ಮ ಮಗಳು ಅರೆಸ್ಟ್ ಆದ ಕೂಡಲೇ ಬ್ಯಾಂಕ್ ಮ್ಯಾನೇಜರ್ ಎಸ್ಕೇಪ್ ಆಗಿದ್ದ. ಆದರೆ ಜೂನ್ 26ಕ್ಕೆ ಹೈದರಾಬಾದ್ ಮಾರ್ಗದಲ್ಲಿ ಅವನನ್ನು ಅರೆಸ್ಟ್ ಮಾಡಿದ್ವಿ ಅಂತ ಪೊಲೀಸರು ಹೇಳಿದ್ದಾರೆ. ಕೊಲೆ ಮಾಡಿದ ನಂತರ ತಿರುಮಲ ರಾವ್ ಐಶ್ವರ್ಯ ಲದ್ದಾಖ್ ಹೋಗೋಕೆ ಫುಲ್ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಹಾಗಾದರೆ ಎಂಗೇಜ್ಮೆಂಟ್ ಆದಮೇಲೆ ಐಶ್ವರ್ಯ ಏನಕ್ಕೆ ಮನೆಯಿಂದ ಓಡಿ ಹೋಗಿದ್ಲು ಅನ್ನೋ ಬಗ್ಗೆ ವಿಚಾರಿಸಿದಾಗ ಮ್ಯಾನೇಜರ್ ಜೊತೆನೇ 3 ದಿನ ಇದ್ದೆ ಅಂತ ಐಶ್ವರ್ಯ ಹೇಳಿದ್ದಾಳಂತೆ. ಹೀಗೆ ಅಮ್ಮ ಮಗಳು ಇಬ್ಬರು ಬ್ಯಾಂಕ್ ಮ್ಯಾನೇಜರ್ ಪ್ರೀತಿಯಲ್ಲಿ ಬಿದ್ದು ಒಬ್ಬ ಅಮಾಯಕನನ್ನು ಕೊಂದುಬಿಟ್ಟಿದ್ದಾರೆ. ಏನಕ್ಕೆ ಕೊಲೆ ಆಯಿತು ಅನ್ನೋ ವಿಚಾರ ಪೊಲೀಸರು ಬಹಿರಂಗಪಡಿಸಿದಾಗ ಎಲ್ಲರೂ ಶಾಕ್ನಲ್ಲಿದ್ದರು. ಹಾಗೆ ಸುಪಾರಿ ಕಿಲ್ಲರ್ಸ್ನ ವಿಚಾರಣೆ ಮಾಡಿದಾಗ ತೇಜೇಶ್ವರ್ನ ಹೆಂಡತಿ ಐಶ್ವರ್ಯ, ಹೆಂಡತಿ ತಾಯಿ ಸುಜಾತಾ ಮತ್ತು ಬ್ಯಾಂಕ್ ಮ್ಯಾನೇಜರ್ ತಿರುಮಲ ರಾವ್ 3 ಜನ ಸೇರಿಕೊಂಡು ತೇಜೇಶ್ವರ್ನನ್ನ ಕೊಲೆ ಮಾಡೋಕೆ 2 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ರು ಅಂತ ಕೊಲೆಗಡುಕರು ಬಾಯ್ಬಿಟ್ಟಿದ್ದಾರೆ. ಕೊಲೆಗೆ ಬಳಸಿದ್ದ ಕಾರ್, 1,20,000 ಕ್ಯಾಶ್, 10 ಮೊಬೈಲ್ ಫೋನ್ಸ್, GPS ಟ್ರ್ಯಾಕರ್, ಕೊಲೆ ಮಾಡಿದ ನಂತರ ಬಟ್ಟೆ ಚೇಂಜ್ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡಿದ್ದ ಟ್ಯಾಕ್ಸ್ ಎಲ್ಲವನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಟೋಟಲ್ 8 ಆರೋಪಿಗಳನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಒಂದು ವೇಳೆ ಅಪ್ಪ ಅಮ್ಮ ಹೇಳಿದ್ದು ಕೇಳಿದರೆ ತೇಜೇಶ್ವರ್ ಇವತ್ತು ಬದುಕಿರ್ತಿದ್ದ ಅನಿಸುತ್ತೆ. ಆದರೆ ಐಶ್ವರ್ಯ ಮಾತುಗಳಿಗೆ ಮರುಳಾಗಿ ತನ್ನ ಜೀವವನ್ನೇ ಕಳ್ಕೊಂಡಿದ್ದಾನೆ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ.